ಎಲ್ರಿಗೂ ನಮಸ್ಕಾರ. ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ಕೆರಿಯರ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ನರ್ಸಿಂಗ್ ತಗೋಬೇಕಾ ಅಥವಾ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಬೇಕಾ ಅನ್ನೋದು ಒಂದು ದೊಡ್ಡ ಗೊಂದಲ ಆಗಿರ್ಬೋದು. ಬನ್ನಿ, ಇವತ್ತು ಈ ಎರಡೂ ಫೀಲ್ಡ್ಗಳನ್ನು ಒಂದಕ್ಕೊಂದು ಹೋಲಿಸಿ ನೋಡೋಣ. ಯಾವುದೇ ಕೆರಿಯರ್ ಆಯ್ಕೆ ಮಾಡಬೇಕಾದ್ರೂ ಸಂಬಳದ ವಿಚಾರ ತಲೆಗೆ ಬಂದೇ ಬರುತ್ತೆ ಅಲ್ವಾ? ಒಂದು ಜಾಬ್ 12 ಲಕ್ಷದವರೆಗೆ ಸಂಪಾದಿಸೋ ಅವಕಾಶ ಕೊಡುತ್ತೆ, ಇನ್ನೊಂದು 6 ಲಕ್ಷದಲ್ಲಿ ನಿಲ್ಲುತ್ತೆ ಅಂದ್ರೆ ಯಾವುದನ್ನ ಆಯ್ಕೆ ಮಾಡ್ತೀರಿ? ಸೊ ಈ ಎರಡೂ ವೃತ್ತಿಗಳಲ್ಲಿ ಹಣಕಾಸಿನ ಭವಿಷ್ಯ ಹೇಗಿದೆ? ಬನ್ನಿ, ಮೊದಲು ಇದನ್ನೇ ಅರ್ಥ ಮಾಡ್ಕೊಳ್ಳೋಣ. ಸರಿ, ಸ್ಯಾಲರಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ಎರಡೂ ವೃತ್ತಿಗಳ ಮೂಲ ಸ್ವರೂಪ ಏನು ಅಂತ ತಿಳ್ಕೋಬೇಕು. ಯಾಕಂದ್ರೆ ಎರಡೂ ನೋಡೋಕೆ ಒಂದೇ ಥರ ಕಂಡ್ರೂ ಇವರ ಕೆಲಸದ ರೀತಿ ಸಂಪೂರ್ಣವಾಗಿ ಬೇರೆ. ಹಾಗಾದ್ರೆ ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ನಲ್ಲಿ ಇವರ ಅಸಲಿ ಪಾತ್ರವಾದ್ರೂ ಏನು? ನೋಡಿ, ಇದೇ ಇವೆರಡರ ನಡುವಿನ ಅತಿ ದೊಡ್ಡ ವ್ಯತ್ಯಾಸ. ಸಿಂಪಲ್ ಆಗಿ ಹೇಳೋದಾದ್ರೆ, ನರ್ಸ್ಗಳು ಅಂದ್ರೆ ರೋಗಿಗಳ ಜೊತೆ ನೇರವಾಗಿ ಕೈ ಹಿಡಿದು ಆರೈಕೆ ಮಾಡೋರು. ಆದರೆ ಪ್ಯಾರಾಮೆಡಿಕ್ಸ್ ಅನ್ನೋರು ತೆರೆಮರೆಯಲ್ಲಿ ನಿಂತು ತಂತ್ರಜ್ಞಾನ ಬಳಸಿ ಡಾಕ್ಟರ್ಗಳಿಗೆ ಸಪೋರ್ಟ್ ಮಾಡೋ ಎಕ್ಸ್ಪರ್ಟ್ಸ್. ಹಾಗಾದ್ರೆ ಒಬ್ಬ ನರ್ಸ್ ಏನೆಲ್ಲ ಮಾಡ್ತಾರೆ? ಇವರದು ಪಕ್ಕಾ ಹ್ಯಾಂಡ್ಸ್ ಆನ್ ಕೆಲಸ. ಅಂದ್ರೆ ICU ಇರಲಿ, ವಾರ್ಡ್ ಇರಲಿ ಅಥವಾ ಆಪರೇಷನ್ ಥಿಯೇಟರ್ ಇರಲಿ, ಇವಳು ನೇರವಾಗಿ ರೋಗಿಗಳ ಆರೈಕೆ ಮಾಡ್ತಾರೆ. ಡಾಕ್ಟರ್ಗಳಿಗೆ ಅಸಿಸ್ಟ್ ಮಾಡೋದು, ಸರಿಯಾದ ಸಮಯಕ್ಕೆ ಔಷಧಿ ಕೊಡೋದು, ಅಷ್ಟೇ ಯಾಕೆ ರೋಗಿಗಳಿಗೆ ಧೈರ್ಯ ತುಂಬೋದು ಕೂಡ ಇವರೇ. ಇನ್ನು ಪ್ಯಾರಾಮೆಡಿಕ್ಸ್ ಕಡೆ ಬರೋದಾದ್ರೆ ಇವರನ್ನ ಟೆಕ್ನಿಕಲ್ ಹೀರೋಗಳು ಅಂತ ಕರೀಬೋದು. ಇವರು ರೋಗಿಗಳ ಜೊತೆ ಸದಾ ಇರೋದಿಲ್ಲ, ಬದಲಿಗೆ ಎಕ್ಸ್ರೇ, CT ಸ್ಕ್ಯಾನ್, MRIನಂತಹ ಟೆಸ್ಟ್ ಮಾಡಿ ರೋಗ ಪತ್ತೆ ಹಚ್ಚೋಕೆ ಸಹಾಯ ಮಾಡ್ತಾರೆ. ಆಪರೇಷನ್ ಥಿಯೇಟರ್, ಲ್ಯಾಬ್, ಡಯಾಲಿಸಿಸ್ ಯೂನಿಟ್ಸ್ಗಳನ್ನಲ್ಲಿರೋ ದೊಡ್ಡ ದೊಡ್ಡ ಮಿಷಿನ್ಗಳನ್ನ ಇವರೇ ನಿಭಾಯಿಸೋದು. ಒಂದ್ ರೀತಿ ಇವರೊಂದು ಪರೋಕ್ಷವಾದ ಆದರೆ ತುಂಬನೇ ಮಹತ್ವದ ಪಾತ್ರ. ಸರಿ, ಇವರ ಕೆಲಸದ ಬಗ್ಗೆ ಗೊತ್ತಾಯ್ತು. ಈಗ ಈ ಫೀಲ್ಡ್ಗಳಿಗೆ ಎಂಟ್ರಿ ಕೊಡೋದು ಹೇಗೆ? ಅಂದ್ರೆ ಯಾವೆಲ್ಲ ಕೋರ್ಸ್ಗಳಿವೆ, ಎಷ್ಟು ವರ್ಷ ಓದಬೇಕು? ಬನ್ನಿ ಅದ್ರ ಬಗ್ಗೆ ನೋಡೋಣ. ಇಲ್ಲಿ ಕೂಡ ಒಂದು ಮೇಜರ್ ಡಿಫರೆನ್ಸ್ ಇದೆ. ನರ್ಸಿಂಗ್ ಕರಿಯರ್ ಶುರು ಮಾಡಕ್ಕೆ ಸಾಮಾನ್ಯವಾಗಿ 4 ವರ್ಷದ ಪ್ರೊಫೆಷನಲ್ ಡಿಗ್ರಿ ಬೇಕೇ ಬೇಕು. ಆದರೆ ಪ್ಯಾರಾಮೆಡಿಕಲಲ್ಲಿ ಹಾಗಲ್ಲ. ಇಲ್ಲಿ 2 ರಿಂದ 2.5 ವರ್ಷದ ಡಿಪ್ಲೊಮಾಗಳಿವೆ ಅಥವಾ 3 ವರ್ಷದ BSc ಪದವಿಗಳೂ ಇವೆ. ಸೊ ಆಯ್ಕೆಗಳು ಜಾಸ್ತಿ. ನರ್ಸಿಂಗ್ ಕೋರ್ಸ್ಗಳ ವಿಷಯಕ್ಕೆ ಬಂದ್ರೆ ಇಲ್ಲಿ ಮುಖ್ಯವಾಗಿರೋದು 4 ವರ್ಷದ BSc ನರ್ಸಿಂಗ್. ಇದನ್ನ ಮಾಡ್ಕೊಂಡ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನರ್ಸಿಂಗ್ ಆಫೀಸರ್ ಆಗೋಕೆ ಸಾಧ್ಯ. ಇದಲ್ಲದೆ ANM ಮತ್ತು GNM ಅಂತ ಡಿಪ್ಲೊಮಾ ಕೋರ್ಸ್ಗಳು ಇವೆ. GNM ಮಾಡಿದವರು ಮುಂದೆ ಪೋಸ್ಟ್ ಬೇಸಿಕ್ BSc ಮಾಡಿ ಪದವಿಗೆ ಸಮನಾಗ್ಬೋದು. ಇನ್ನು ಸ್ಪೆಷಲೈಸೇಷನ್ ಮಾಡಬೇಕು ಅಂದ್ರೆ MSc ನರ್ಸಿಂಗ್ ಕೂಡ ಇದೆ. ಪ್ಯಾರಾಮೆಡಿಕಲ್ ಕ್ಷೇತ್ರದಲ್ಲಂತೂ ಕೋರ್ಸ್ಗಳ ದೊಡ್ಡ ಲಿಸ್ಟೇ ಇದೆ. ಲ್ಯಾಬ್ನಲ್ಲಿ ಕೆಲಸ ಮಾಡೋಕೆ ಇಷ್ಟ ಇದ್ರೆ DMLT ಅಥವಾ BSc MLT ಮಾಡ್ಬೋದು. ಎಕ್ಸ್ರೇ, ಸ್ಕ್ಯಾನಿಂಗ್ ಇಷ್ಟ ಅಂದ್ರೆ ರೇಡಿಯೋಗ್ರಾಫಿ ಕೋರ್ಸ್ ಇದೆ. ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಫಾರ್ಮಸಿ, ಹೀಗೆ ತುಂಬಾ ಆಯ್ಕೆಗಳಿವೆ. ಫಿಸಿಯೋಥೆರಪಿ ಅಂತೂ 4.5 ವರ್ಷದ ಪದವಿ. ಸೊ ಆಸಕ್ತಿ ಮೇಲೆ ಇಲ್ಲಿ ಕೋರ್ಸ್ ಆಯ್ಕೆ ಮಾಡ್ಕೋಬಹುದು. ಓಕೆ, ಕೋರ್ಸ್ಗಳ ಬಗ್ಗೆ ನೋಡಿದ್ವಿ. ಈಗ ಎಲ್ಲರೂ ತುಂಬಾನೇ ಕ್ಯೂರಿಯಸ್ ಆಗಿರೋ ವಿಷಯ ಸ್ಯಾಲ್ರಿ. ಯಾರಿಗೆ ಎಷ್ಟು ಸಂಬಳ ಸಿಗುತ್ತೆ? ಯಾರ ಕೆರಿಯರ್ನಲ್ಲಿ ಹಣಕಾಸಿನ ಬೆಳವಣಿಗೆ ಜಾಸ್ತಿ? ಬನ್ನಿ ನೇರವಾಗಿ ಅಂಕಿಅಂಶಗಳನ್ನೇ ನೋಡೋಣ. ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ನಲ್ಲಿ ಸ್ಟಾರ್ಟಿಂಗ್ ಸ್ಯಾಲರಿ ನೋಡಿದ್ರೆ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣಿಸುತ್ತೆ. ಒಬ್ಬ ನರ್ಸಿಂಗ್ ಆಫೀಸರ್ಗೆ ಆರಂಭಿಕ ಬೇಸಿಕ್ ಪೇ ಸುಮಾರು 44,900 ರೂಪಾಯಿ ಇರುತ್ತೆ. ಅದೇ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ಗೆ ಸುಮಾರು 25,000, ರೇಡಿಯೋಲಜಿ ಟೆಕ್ನಿಷಿಯನ್ಗೆ ಸುಮಾರು 30,000 ಇರುತ್ತೆ. ಅಂದ್ರೆ ಶುರುವಲ್ಲೇ ನರ್ಸಿಂಗ್ ಸ್ಯಾಲರಿ ಜಾಸ್ತಿ ಇದೆ. ಇದು ಕೇವಲ ಸ್ಟಾರ್ಟಿಂಗ್ ಸ್ಯಾಲರಿ ಕಥೆ. ಲಾಂಗ್ ಟರ್ಮ್ನಲ್ಲಿ ನೋಡಿದ್ರೆ ಈ ಗ್ಯಾಪ್ ಇನ್ನೂ ದೊಡ್ಡದಾಗುತ್ತೆ. ಒಬ್ಬ ಹಿರಿಯ ಪ್ಯಾರಾಮೆಡಿಕ್ ಸುಮಾರು 45,000 ತನಕ ತಲುಪ್ಬೋದು. ಫಾರ್ಮಸಿಸ್ಟ್ ಆದ್ರೆ ಸುಮಾರು 92,000ವರೆಗೂ ಹೋಗ್ಬೋದು. ಆದ್ರೆ ಒಬ್ಬ ನರ್ಸಿಂಗ್ ಸೂಪರಿಂಟೆಂಡೆಂಟ್ ತಿಂಗಳಿಗೆ 2 ಲಕ್ಷ ರೂಪಾಯಿ ತನಕ ಸಂಬಳ ಪಡಿಬೋದು. ಅಂದ್ರೆ ಗ್ರೋತ್ ಪೊಟೆನ್ಷಿಯಲ್ ನರ್ಸಿಂಗ್ನಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಹೌದು, ನೋಡ್ತಿರೋದು ಸರಿನೇ, ತಿಂಗಳಿಗೆ 2 ಲಕ್ಷ ರೂಪಾಯಿ. ಇದು ಚೀಫ್ ನರ್ಸಿಂಗ್ ಆಫೀಸರ್ ಅಥವಾ ನರ್ಸಿಂಗ್ ಸೂಪರಿಂಟೆಂಡೆಂಟ್ನಂತಹ ಉನ್ನತ ಹುದ್ದೆಗೆ ಏರಿದಾಗ ಸಿಗಬಹುದಾದ ಸಂಬಳ. ಇದು ನರ್ಸಿಂಗ್ ಫೀಲ್ಡ್ನಲ್ಲಿರೋ ಅತಿ ದೊಡ್ಡ ಆಕರ್ಷಣೆ ಅಂತಾನೆ ಹೇಳಬಹುದು. ಸರಿ, ಸಂಬಳದ ವಿಚಾರದಲ್ಲಿ ನರ್ಸಿಂಗ್ ಮುಂದಿದೆ ಅನ್ನೋದು ಸ್ಪಷ್ಟ. ಆದರೆ ಕೆರಿಯರ್ ಗ್ರೋತ್ ಅಂದ್ರೆ ಬರೀ ಸಂಬಳ ಅಷ್ಟೇ ಅಲ್ವಾ? ಪ್ರಮೋಷನ್ಗಳು ಹೇಗೆ ಸಿಗುತ್ತೆ? ವೃತ್ತಿ ಜೀವನದ ಏಣಿ ಹತ್ತೋದು ಎಲ್ಲಿ ಸುಲಭ? ಬನ್ನಿ ಈಗ ಅದನ್ನ ನೋಡೋಣ. ನರ್ಸಿಂಗ್ನಲ್ಲಿ ಒಂದು ಕ್ಲಿಯರ್ ಪ್ರಮೋಷನ್ ಸ್ಟ್ರಕ್ಚರ್ ಇದೆ. ನರ್ಸಿಂಗ್ ಆಫೀಸರ್ ಆಗಿ ಕರಿಯರ್ ಶುರು ಮಾಡಿದ್ಮೇಲೆ ಅನುಭವದ ಆಧಾರದ ಮೇಲೆ ಸೀನಿಯರ್ ನರ್ಸಿಂಗ್ ಆಫೀಸರ್ ಆಗ್ತೀರಿ. ಅಲ್ಲಿಂದ ಅಸಿಸ್ಟೆಂಟ್ ನರ್ಸಿಂಗ್ ಸೂಪರಿಂಟೆಂಡೆಂಟ್, ಡೆಪ್ಟಿ ನರ್ಸಿಂಗ್ ಸೂಪರಿಂಟೆಂಡೆಂಟ್, ಕೊನೆಗೆ ಚೀಫ್ ನರ್ಸಿಂಗ್ ಆಫೀಸರ್.
ಅಂದ್ರೆ ಬೆಡ್ಸೈಡ್ ಕೇರಿಂದ ಶುರು ಮಾಡಿ ಇಡೀ ಆಸ್ಪತ್ರೆಯ ನರ್ಸಿಂಗ್ ವಿಭಾಗವನ್ನೇ ಮ್ಯಾನೇಜ್ ಮಾಡೋ ಮಟ್ಟಕ್ಕೆ ಬೆಳೆಯಬಹುದು. ಪ್ಯಾರಾಮೆಡಿಕಲ್ ಗ್ರೋತ್ ಸ್ವಲ್ಪ ಬೇರೆ ರೀತಿ ಇದೆ. ಇಲ್ಲಿ ನರ್ಸಿಂಗ್ನ ತರಹ ಸ್ಟೆಪ್ ಬೈ ಸ್ಟೆಪ್ ಏಣಿ ಇರೋದಿಲ್ಲ. ಇಲ್ಲಿ ಬೆಳವಣಿಗೆ ಅನ್ನೋದು ಸ್ಪೆಷಲೈಸೇಷನ್ ಮೇಲೆ ನಿಂತಿರುತ್ತೆ. ಉದಾಹರಣೆಗೆ, ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಸೀನಿಯರ್ ಟೆಕ್ ಆಗ್ಬೋದು, ಆಮೇಲೆ ಲ್ಯಾಬ್ ಸೂಪರ್ವೈಸರ್ ಆಗ್ಬೋದು. ಆದರೆ ಈ ಪ್ರಮೋಷನ್ಗಳು ಹೊಸ ವೇಕೆನ್ಸಿಗಳು ಕ್ರಿಯೇಟ್ ಆದಾಗ ಅಥವಾ ಹೊಸ ಸ್ಕಿಲ್ ಕಲ್ತಾಗ ಮಾತ್ರ ಸಿಗುತ್ತೆ. ಅಂದ್ರೆ ಇಲ್ಲಿ ಗ್ರೋತ್ ಸ್ವಲ್ಪ ನಿಧಾನ ಮತ್ತು ಅವಕಾಶಗಳ ಮೇಲೆ ಅವಲಂಬಿತ. ಹಾಗಾಗಿ ಸದ್ಯದ ಪರಿಸ್ಥಿತಿಯನ್ನ ನೋಡೋದಾದ್ರೆ ನರ್ಸಿಂಗ್ ಒಂದು ವೆಲ್ ಎಸ್ಟಾಬ್ಲಿಷ್ಡ್ ಫೀಲ್ಡ್. ಇಲ್ಲಿ ಜಾಬ್ ಓಪನಿಂಗ್ಸ್ ತುಂಬಾ ಜಾಸ್ತಿ. ಪ್ಯಾರಾಮೆಡಿಕಲ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಫೀಲ್ಡ್ ಮತ್ತು ಇದರ ಅವಕಾಶಗಳು ಈಗಷ್ಟೇ ಜಾಸ್ತಿ ಆಗ್ತಾ ಇದೆ. ಆದರೆ ಸದ್ಯಕ್ಕೆ ನರ್ಸಿಂಗಿಗೆ ಹೋಲಿಸಿದ್ರೆ ಅವಕಾಶಗಳು ಸ್ವಲ್ಪ ಕಡಿಮೆನೆ. ಹಾಗಾದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ಕೊನೆಯದಾಗಿ ಏನ್ ಹೇಳ್ಬೋದು? ಕೆಲ್ಸ, ಸಂಬಳ, ಗ್ರೋತ್ ಎಲ್ಲವನ್ನೂ ಹೋಲಿಸಿ ನೋಡಿದ್ವಿ. ಈಗ ಫೈನಲ್ ವರ್ಡಿಕ್ಟ್ ಏನು? ಒಂದು ಸಮ್ಮರಿ ನೋಡೋಣ. ಸಂಬಳದ ವಿಚಾರದಲ್ಲಿ ನರ್ಸಿಂಗ್ ಖಂಡಿತ ಮೇಲ್ಗೆ ಸಾಧಿಸುತ್ತೆ. ವೃತ್ತಿ ಬೆಳವಣಿಗೆಯೂ ಕೂಡ ನರ್ಸಿಂಗ್ನಲ್ಲಿ ಹೆಚ್ಚು ಸ್ಟ್ರಕ್ಚರ್ಡ್ ಆಗಿದೆ. ರೋಗಿಗಳ ಜೊತೆ ನೇರ ಸಂಪರ್ಕ ಬೇಕು ಅನ್ನೋರಿಗೆ ನರ್ಸಿಂಗ್ ಬೆಸ್ಟ್. ಇಲ್ಲ, ನನಗೆ ಟೆಕ್ನಾಲಜಿ, ಮಷಿನ್ಗಳ ಜೊತೆ ಕೆಲಸ ಮಾಡೋದು ಇಷ್ಟ ಅನ್ನೋರಿಗೆ ಪ್ಯಾರಾಮೆಡಿಕಲ್ ಪರ್ಫೆಕ್ಟ್. ಜಾಬ್ ಸ್ಟೆಬಿಲಿಟಿ ಎರಡರಲ್ಲೂ ಚೆನ್ನಾಗಿದೆ. ಸೊ ಕೊನೆಗೆ ಕೇಳಬೇಕಾದ ಪ್ರಶ್ನೆ ಯಾವ ಕೋರ್ಸ್ ಬೆಟರ್ ಅಂತ ಅಲ್ಲ, ಬದಲಿಗೆ ನನ್ನ ವ್ಯಕ್ತಿತ್ವಕ್ಕೆ ಯಾವುದು ಬೆಟರ್ ಅನ್ನೋದು. ನಿಮಗೆ ಜನರ ಜೊತೆ ಬೆರೆತು ಸೇವೆ ಮಾಡೋ ಮನಸ್ಸಿದ್ರೆ ನರ್ಸಿಂಗ್ ನಿಮಗಾಗಿನೇ ಇದೆ. ಇಲ್ಲ, ನನಗೆ ಟೆಕ್ನಾಲಜಿ, ಡಯಾಗ್ನಾಸ್ಟಿಕ್ಸ್, ಪಜಲ್ ಸಾಲ್ವ್ ಮಾಡಿದಾಗೆ ಕೆಲಸ ಮಾಡೋದಿಷ್ಟ ಅಂದ್ರೆ ಪ್ಯಾರಾಮೆಡಿಕಲ್ ಅದ್ಭುತ ಆಯ್ಕೆ. ಹಾಗಾಗಿ ನಿರ್ಧಾರ ನಿಮ್ಮದು. ನಿಮ್ಮ ಆಸಕ್ತಿ ಮತ್ತು ಗುರಿಗಳನ್ನ ಗಮನದಲ್ಲಿಟ್ಕೊಂಡು ಒಂದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ.